ನನಗೆ ಈ ಲವ್ ಎಲ್ಲ ಸರಿ ಅನ್ನಿಸ್ತಿಲ್ಲ. ಅವಳಿಗೆ ನೋಡಿದ್ರೆ ಹಂಗಾಯ್ತು, ಅವನು ನೋಡಿದ್ರಿ ಆ ಥರ ಮೋಸ ಮಾಡ್ದ. ಇನ್ನು ಇವನ್ ಪ್ರೀತಿ ತಡ್ಕೊಳಕ್ಕಾಗ್ತಿಲ್ಲ. ಅಪ್ಪ ಬೇರೆ ಹಿಂಗಂದ್ರು. ಯೋಚಿಸಿ ಬೇಡಪ್ಪ, ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಟ್ಟು ಹೋಗುತ್ತೆ. ಇಲ್ಲಿಗೆ ಓದೋಕೆ ಅಂತ ಬಂದಿದ್ದು, ಓದಿದ್ದಾಯ್ತು, ನಡಿ ದೂರ್ಗೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಫಸ್ಟ್ ಹೋಗಿ ಅವನಿಗೆ ಬ್ರೇಕಪ್ ಹೇಳಬೇಕು. ನಾಳೆ ಸ್ವಲ್ಪ ಸಿಗು, ನಿನ್ನ ಹತ್ರ ಮಾತಾಡೋದಿದೆ. ಏನೋ ಮಾತಾಡಬೇಕು ಅಂತ ಹೇಳಿ ಸೈಲೆಂಟ್ ಆಗಿದ್ಯಾ? ಹಲೋ, ನಿನ್ನೆ ಕೇಳ್ತಾ ಇರೋದು. ಯಾಕೇನಾಯ್ತು? ಮೈಗೆ ಹುಷಾರಿಲ್ವಾ? ಅಲ್ಲ, ನೀನೇ ಮಾತಾಡಬೇಕು ಅಂತೇಳಿ ಹಿಂಗೆ ಸೈಲೆಂಟ್ ಆಗಿದ್ರೆ ಏನರ್ಥ? ಏನಾದರೂ ಮಾತಾಡು. ಅಲೋ ಅಪ್ಪ. ಏನಮ್ಮ, ಏನ್ ಮಾಡ್ತಾ ಇದೀಯಾ? ಅಪ್ಪ ಏನೂ ಇಲ್ಲಪ್ಪ, ರೂಮ್ನಲ್ಲಿದ್ದೆ. ಓ ಹೌದಾ? ಏನಿಲ್ಲಮ್ಮ, ಅತ್ತೆಯವ್ರು ಕೇಳ್ತಾ ಇದ್ರು ಓದಿದ್ದೆಲ್ಲ ಮುಗಿತಾ ಬಂತಲ್ಲ, ಮುಂದಿನ ಕರೆ ಮಾಡೋಣ ಅಂತ. ಅಪ್ಪ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಪ್ಪ. ಹಾಗಿದ್ರೆ ಸರಿ ಕಣಮ್ಮ, ಸರಿ. ಸರಿ ಅಪ್ಪ. ಅಮ್ಮ, ಒಂದೇ ಒಂದು ನಿಮಿಷ. ಅಪ್ಪ ಏನಿಲ್ಲಮ್ಮ, ಅದು ನೀನ್ ಕಾಲೇಜಲ್ಲಿ ಲವ್ ಅಂತೇನು ಮಾಡಿಲ್ಲ ಅಲ್ವನಮ್ಮ? ಆ ಥರ ಏನಾದ್ರು ಇದ್ರೆ ಹೇಳಮ್ಮ. ಇಲ್ಲ ಅಪ್ಪ, ಆ ಥರ ಏನೂ ಮಾಡಿಲ್ಲಪ್ಪ. ಸರಿ ಕಣಮ್ಮ, ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನನಗೆ. ಸರಿ, ನೀನು ಹೊರಟು ಬಂದ್ಬಿಡಮ್ಮ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಸರಿ ಅಪ್ಪ, ಆಯ್ತು. ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ. ಇನ್ಯಾವತ್ತೂ ನಾನು ನಿನ್ನ ಲೈಫಲ್ಲಿ ಬರಲ್ಲ. ನಮ್ಮ ಅಪ್ಪ ಅಮ್ಮನ ನೋಡ್ದವನ್ನ ನಾನು ಮದುವೆ ಆಗ್ತಿದ್ದೀನಿ. ದಯವಿಟ್ಟು ಆಗಿದ್ದನ್ನೆಲ್ಲ ಮರ್ತು ಬಿಡು. ಏನು ಹೇಳಿದೆ ನೀನು? ಮರ್ತ್ಬಿಡು ಅಂದ್ಯಲ್ಲ? ಮರ್ತ್ಬಿಡ್ತೀನಿ ಕಣೆ. ಆದ್ರೆ ನೀನ್ ನನ್ನ ಹೇಗೆ ಮರಿತೀಯ ಅಂತೇಳು, ನಾನು ನಿನ್ನ ಹಾಗೆ ಮರ್ತ್ಬಿಡ್ತೀನಿ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ. ನೀನು ನೋಡಿ ಕ್ಷಣದಿಂದ ಗೊತ್ತಾಯ್ತು ಪ್ರೀತಿ ಅಂದ್ರೆ ಏನು ಅಂತ. ಈ ನನ್ನ ಎದೆ ಬರ್ತಾ ಹೇಳ್ತಾ ಇತ್ತು ಕಣೆ, ನೀನೇ ನನ್ನ ಉಸಿರು ಅಂತ. ಎಲ್ಲ ಆದ್ಮೇಲೆ ಹೇಳ್ತಾವಳೆ, ಎಲ್ಲ ಆದ್ಮೇಲೆ ಹೇಳ್ತಾವಳೆ ಮರ್ತ್ಬಿಡು ಅಂತ. ನೋಡು, ನೀ ಈ ರೀತಿ ಆಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಆದರೆ ಏನು ಮಾಡಲಿ, ನಮ್ಮ ಅಪ್ಪ ಅಮ್ಮನಿಗೆ ನೋವು ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಅದಕ್ಕೆ ಅವ್ರು ತೋರಿಸಿದವ್ರನ್ನೇ ನಾನು ಮದುವೆ ಆಗ್ತೀನಿ. ನೀನು ಅಷ್ಟೇ, ನಿಂಗಂತ ಅಮ್ಮ ಇದ್ದಾರೆ, ಅವ್ರು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಅವರಿಗೋಸ್ಕರನಾದರೂ ನೀನು ಚೆನ್ನಾಗಿರ್ಬೇಕು. ಸರಿ, ನಾನು ಇನ್ಮೇಲೆ ಕಾಲು ಮೆಸೇಜ್ ಏನೂ ಮಾಡಲ್ಲ. ನೀನು ಅಷ್ಟೇ, ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಏನು ಮಾಡಬೇಡ. ಯಾರಿಗಾದ್ರೂ ಗೊತ್ತಾದರೆ
ತೊಂದರೆ ಆಗುತ್ತೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಜಸ್ಟ್ ಮೂವ್ ಆನ್.